ಅಜ್ಜನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಎಚ್.ಸಿ. ಬಾಲಕೃಷ್ಣರವರು ಚಾಲನೆ ನೀಡಿದರು. ರಸ್ತೆ ಅಭಿವೃದ್ಧಿ ಕಾಮಗಾರಿಗಳ ಗುದ್ದಲಿ ಪೂಜೆ, ರಸ್ತೆ ಮತ್ತು ಚರಂಡಿ ನಿರ್ಮಾಣ ಕಾಮಗಾರಿಯ ಗುದ್ದಲಿ ಪೂಜೆ, ಹೈಮಾಸ್ಕ್ ದೀಪ ಅಳವಡಿಕೆ ಕಾಮಗಾರಿಯ ಉದ್ಘಾಟನೆ, ಶುದ್ಧ ಕುಡಿಯುವ ನೀರಿನ ಘಟಕದ ನಿರ್ಮಾಣ ಕಾಮಗಾರಿಯ ಉದ್ಘಾಟನೆಗೆ ಚಾಲನೆ ನೀಡಿದರು. ಆಯಾ ಗ್ರಾಮಗಳಲ್ಲಿ ಜನರ ಸಮಸ್ಯೆಗಳನ್ನು ಆಲಿಸಿ ಸ್ಥಳದಲ್ಲಿಯೇ ಅಧಿಕಾರಿಗಳಿಗೆ ಬಗೆಹರಿಸುವಂತೆ ಸೂಚನೆಯನ್ನು ನೀಡಿದರು. ಕಾರ್ಯಕ್ರಮದಲ್ಲಿ ಜೆ.ಪಿ. ಚಂದ್ರೇಗೌಡರು, ಇನ್ನಿತರೆ ಗಣ್ಯರು, ಕಾರ್ಯಕರ್ತರು ಹಾಗೂ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಿದ್ದರು. ಏನೇನು ನಡೀತಾ ಇದೆ ಸರ್ ಇವತ್ತು? ಸರ್ ಏನಿಲ್ಲ, ಇವತ್ತೊಂದು 4-5 ಕೋಟಿ ವೆಚ್ಚದಲ್ಲಿ 6 ಕೋಟಿ ಒಂದು ಅಜ್ಜನಹಳ್ಳಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಾಡ್ತಾ ಇದ್ದೀವಿ. ಜೊತೆಗೆ ಗೆದ್ದ ಮೇಲೆ ಬರಲಿಲ್ಲ ಅಂತಕ್ಕಂಥ ದೂರ ಕೂಡ ಇದೆ. ಅದಕ್ಕೆ ಗ್ರಾಮಗಳಿಗೆ ಹೋಗಿ ಸ್ವಲ್ಪ ಅವರ ಸಮಸ್ಯೆಗಳನ್ನ ಆಲಿಸಿ ಅಲ್ಲೇ ಸ್ಥಳದಲ್ಲಿ ಆಗಬೇಕಂತ ಕೆಲಸ ಕಾರ್ಯಗಳಿಗೆ ಅಲ್ಲೇ ಪರಿಹಾರ ಕೊಟ್ಟು ಶಾಶ್ವತವಾಗಿರ್ತಕ್ಕಂಥವ್ರಿಗೆ ಇನ್ನೊಂದು 6 ತಿಂಗಳೊಳಗಡೆ ಅದಕ್ಕೊಂದು ಪರಿಹಾರ ಕೊಟ್ಟು. ವಿದ್ಯುತ್ ಸಮಸ್ಯೆ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ ಸರ್. ಸಾಕಷ್ಟು ಈ ಕಡೆ ಈ ವಿಶೇಷವಾಗಿ ಈ ಭಾಗದಲ್ಲಿ ಅವ್ರು ಎಡಬಲ್ಲಿ ಅವ್ರು ಬಂದವರು ಇಲ್ಲಿ ಈ ಭಾಗದಲ್ಲೇ ಸಮಸ್ಯೆ ಇಲ್ಲಿ ಮತ್ತೆ ಮೊತ್ತ ಏನ್ರಿ ಸಾಹೇಬ್ರೆ, ನಾನು ನಿಮಗೆ 2-3 ಸರಿ ಹೇಳಿದ್ದೀನಿ ಈ ವಿಚಾರನ. ಜಾಸ್ತಿ ಸಮಸ್ಯೆ ಇರ್ತಕ್ಕಂಥದ್ದು ಇಲ್ಲೇನೆ ಹೊಸದೊಡ್ಡಿ ಭಾಗ, ಅಜ್ಜನಹಳ್ಳಿ ಭಾಗ ಮತ್ತೆ ವೀರೇಗೌಡ ದೊಡ್ಡಿ ಮೊತ್ತ ಈ ಭಾಗದಲ್ಲೇ ಯಾವಾಗಲೂ ಕೂಡ ನೀರು ಸಮಸ್ಯೆ ಐತೆ. ಇದಕ್ಕೊಂದು ಶಾಶ್ವತವಾದಂಥ ಪರಿಹಾರ ಹುಡುಕಿ ಅಂತ ನಾನು ನಿಮ್ಗೆ ಹೇಳಿದ್ದೀನಿ. ಇದೇನು ಸಮಸ್ಯೆ ಬರಬಾರ್ದು, ಪುನಃ ಅದಿಲ್ಲ ಇದಿಲ್ಲ ಅಂತ ಯಾರು ಫೋನ್ ಮಾಡಬಾರ್ದು. ಯಾವಾಗಲೂ ಫೋನ್ ಮಾಡೋದು ನಮಗೆ ಬೇರೆ ಎಲ್ಲಿಂದನೂ ಮಾಡಲ್ಲ, ನಮ್ಮ ತಾಲೂಕಲ್ಲಿ ಇಲ್ಲಿಂದನೇ ಫೋನ್ ಮಾಡೋದು. ಈ ಭಾಗದಲ್ಲಿ ಸರಿಯಾಗಿ ಅದನ್ನು ಸ್ವಲ್ಪ ಪರಿಶೀಲನೆ ಮಾಡಿ ಶಾಶ್ವತವಾಗಿ ಅದಕ್ಕೆ ಪರಿಹಾರ ಹುಡುಕ್ಬೇಕು. ಅಂಗನವಾಡಿ ಕಾರ್ಯಕರ್ತರ ಸಮಸ್ಯೆ ಇದೆ ಸರ್ ಇಲ್ಲಿ? ಇಲ್ಲ ಅಂಗನವಾಡಿ ಅವ್ರನ್ನ ಇಲ್ಲಿ ಟೀಚರ್ ಕರೆದಿದ್ದಾರೆ. ಈಗ ಹಿಂದೆ ಇದ್ದವ್ರು ಯಾರೋ ಬಿಟ್ಟೋಗ್ಬಿಟ್ಟಿದಾರಂತೆ ಇದರಲ್ಲಿ ಗವಿನಾಮಂಗದಲ್ಲಿ. ಈಗ ನಾಳೆನೋ ನಾಡ್ದು ಅರ್ಜಿ ಕರೀತಾರೆ, ತಗೊಂಡು ಇನ್ನೊಂದು 3-4 ತಿಂಗಳೊಳಗಡೆ ಅದನ್ನು ಹೊಸದಾಗಿ ಟೀಚರ್ನ ಸೆಲೆಕ್ಟ್ ಮಾಡಿಸ್ತೀವಿ. ನೀರಿನ ಸಮಸ್ಯೆ ಸರ್ ಇಲ್ಲಿ? ನೀರಿನ ಸಮಸ್ಯೆ ಇದೆ? ಸಮಸ್ಯೆ ಇಲ್ಲ, ನೀರಿನ ಸಮಸ್ಯೆ ಇಲ್ಲ, ನೀರಿಂದೇನು ಸಮಸ್ಯೆ ಇಲ್ಲ. ಡಿ.ಕೆ. ಶಿವಕುಮಾರ್ ಇವತ್ತು ಡೆಲ್ಲಿಗೆ ಹೋಗಿದ್ದಾರೆ ಸರ್. ಇವತ್ತೆಲ್ಲ ಹೋಗಿ ಆಲೆ 3-4 ದಿವಸ ಆಗೈತೆ ಹೋಗಿ. ಇವತ್ತು ಭೇಟಿ ಮಾಡಿದ್ದಾರೆ, ಭೇಟಿ ಮಾಡಿದ್ದಾರೆ. ನಮಗೆ ಬೇಕಾಗಿರ್ತಕ್ಕಂಥ ನ್ಯಾಯ ಕೇಳಕ್ಕೆ ಹೋಗೋರೆ, ನೋಡೋಣ ಏನು ಮಾಡ್ತಾರೆ. ಜಮೀರ್ ಅಹಮದನ್ನ ಸರ್ಜಾವಲ್ ಕರ್ಸ್ಕೊಂಡಿದ್ರು ಹರಿಯಾಣಗೆ. ಯಾರು ಕರ್ಸ್ಕೊಂಡಿದ್ರು ಬಿಟ್ಟಿದ್ರು ಪ್ರಶ್ನೆ ಅಲ್ಲ ರೀ. ಡಿ.ಕೆ. ಶಿವಕುಮಾರ್ ಅವ್ರಿಗೆ ಒಂದು ಒಳ್ಳೆ ಅವಕಾಶ ಮಾಡಿಕೊಡಿ. ನಿಮಗೇನಾದ್ರು ನಮ್ಮೆಲ್ಲರ ಮನವಿ, ನಿಮಗೇನಾದ್ರು ಆಹ್ವಾನ ಇದೆಯಾ ಸರ್? ನಮ್ಗೆ ಆಹ್ವಾನ ಆಯಿತು ಬಿಡ್ತೋ. ಡಿ.ಕೆ. ಶಿವಕುಮಾರ್ ಅವರು ಶ್ರಮಿಸವ್ರೆ, ಈ ಪಕ್ಷ ಕಟ್ಟವ್ರೆ, ಅವ್ರಿಗೊಂದು ಅವಕಾಶ ಸಿಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಒತ್ತಾಯ. ಮನರೇಗಾ ಹೋರಾಟ ಹೇಗಿರುತ್ತೆ ನಿಮ್ಮದು? ಮನರೇಗಾ ಹೋರಾಟ ಅದನ್ನು ನೋಡೋಣ. ಡಿ.ಕೆ. ಶಿವಕುಮಾರ್ ಅವರೇ ಅದನ್ನು ಕೈಗೆತ್ಕೊಂಡವ್ರೆ. 27ಕ್ಕೆ ಏನೋ ಒಂದು ಹೋರಾಟ. ನಾವು 27ನೇ ತಾರೀಕು ಪಾದಯಾತ್ರೆ ಮಾಡಬೇಕು ಅಂತ ಇದ್ದೀವಿ. ನಮ್ಮ ಪಂಚಾಯತಿ ಸದಸ್ಯರುಗಳು ಅವ್ರನ್ನೆಲ್ಲರನ್ನು ಸೇರಿಸ್ಕೊಂಡು ಪಾದಯಾತ್ರೆನ ಅದರದ ಇದನ್ನೇ ಬದಲಾವಣೆ ಮಾಡಿಬಿಟ್ಟಿದ್ದಾರೆ. ಮೂಲ ಆಶಯವನ್ನೇ ಬದಲಾವಣೆ ಮಾಡಿದ್ದಾರೆ. ನರೇಗಾದಲ್ಲಿ ಮೊದಲು ಪಾಪ ರೈತರುಗಳು ತಮ್ಮ ಜಮೀನಿನಲ್ಲಿ ಗಿಡ ನೆಡ್ತಕ್ಕಂಥದ್ದು, ಬದು ಹಾಕ್ತಕ್ಕಂಥದ್ದು, ಕೊಟ್ಟಿಗೆ ಕಟ್ಕೊಳ್ತಕ್ಕಂಥದ್ದು ಇವೆಲ್ಲ ಇದ್ದೋ. ಈಗೆಲ್ಲ ಬದಲಾವಣೆ ಮಾಡಿದ್ದಾರೆ. ಅದರಿಂದ ರೈತರುಗಳಿಗೂ ಕೂಡ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಅದ್ರ ಜೊತೆಯಲ್ಲಿ ಹೆಸರು ಬದಲಾವಣೆ ಮಾಡೋರು. ಹೆಸರು ಬದಲಾವಣೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಮಹಾತ್ಮ ಗಾಂಧಿಯವ್ರ ಹೆಸರು ಯಾಕೆ ಇವ್ರಿಗೆ ಚುಚ್ತಾ ಇತ್ತು ಅಂತ ನಮಗಂತೂ ಗೊತ್ತಿಲ್ಲ. ಹೆಸರು ಬದಲಾವಣೆ ಮಾಡ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ. ಈಗ ರಾಮನ ಬಗ್ಗೆ ನಮಗೂ ಕೂಡ ಅಪಾರವಾದಂಥ ಗೌರವ ಐತೆ. ರಾಮನ ಬಗ್ಗೆ ನಮ್ಗೆ ಅದೇ ರಾಮ ಕಣ್ಣು ಕಂಡಿರಲಿಲ್ಲ. ಅವನ್ನ ನಾವು ಊಹಿಸ್ಕೊಂಡಿದ್ದೀವಿ, ರಾಮ ಹಿಂಗಿರ್ಬೋದು ಹಂಗಿರ್ಬೋದು ಅಂತ. ಆದರೆ ಮಹಾತ್ಮ ಗಾಂಧಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥವ್ರು ನಾವು ಕಣ್ಣಲ್ಲಿ ನೋಡಿದ್ದು, ಅವ್ರ ಹೋರಾಟನ ಕೇಳಿದ್ದೀವಿ. ನಾವು ನಮ್ಮ ಈ ಒಂದು ಸಂದರ್ಭದಲ್ಲೇ ನಾವೆಲ್ಲನೂ ಕೂಡ ಪಾಠ್ಯ ಪುಸ್ತಕದಲ್ಲೆಲ್ಲ ಕೂಡ ಓದಿದ್ದೀವಿ. ಅದರಿಂದ ಮಹಾತ್ಮ ಗಾಂಧಿಯವ್ರ ಹೆಸರು ಇರಬೇಕಾಗಿತ್ತು. ಅದನ್ನು ಯಾಕೆ ಬಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ ನಮಗೆ. ನೋಡಿ, ಅದ್ರ ಬಗ್ಗೆ ಹೋರಾಟ ಮಾಡ್ತೀವಿ ನಾವು. ನರೇಗಾ ಕಾಮಗಾರಿ ಸಾಕಷ್ಟು ನಿಂತೋಗಿದೆ ಸರ್. ಹೇಳಿಲ್ವಾ? ಸಂಪೂರ್ಣವಾಗಿ ಕುತ್ತಿಗೆ ಇಸಿಬಿಟ್ರು. ಈ BJP ಸರ್ಕಾರ ಬಂದಮೇಲೆ ನರೇಗಾ ಕಾಮಗಾರಿಯ ಸಂಪೂರ್ಣವಾಗಿ ಕುತ್ತಿಗೆ ಇಸಿಬಿಟ್ಟವ್ರೆ. ಯಾರು ನರೇಗಾ ಕಾಮಗಾರಿ ಮಾಡೋಕ್ಕೆ ಮುಂದೆನೇ ಬರ್ತಾ ಇಲ್ಲ. ನಮ್ಮ ಪಂಚಾಯತಿ ಮೆಂಬರ್ಗಳು ಒಂದು ಆಸೆ ಇಟ್ಕೊಂಡಿದ್ರು, ನಮ್ಮೂರಲ್ಲಿ ಒಂದು ಚರಂಡಿ ಮಾಡ್ಬೋದು, ನಮ್ಮೂರಲ್ಲಿ ಏನಾದ್ರು ಒಂದು ಸಣ್ಣ ಪುಟ್ಟ ರಸ್ತೆಗಳು ಮಾಡ್ಕೋಬೋದು ಅಂತ. ಆ ಆಸೆಗೂ ಕೂಡ ತಣ್ಣೀರು ಹಚ್ಬಿಟ್ಟವ್ರೆ. ರಾಜ್ಯದಲ್ಲಿ ಒಬ್ರು ಕೆಲಸನೇ ಮಾಡ್ತಾರೆ. ಬಹುಶಃ ನಾನು ತಿಳಿದಾಗೆ ಪಂಚಾಯತಿಗೆ ನಿಂತ್ಕೊಳ್ಳೋದೇ ಕಷ್ಟ ಜನ. ನರೇಗಾ ಇಲ್ಲ ಅಂತಂದ್ರೆ ಪಂಚಾಯತಿಗೆ ಯಾರು ನಿಂತ್ಕೊಳ್ಳೋದೇ ಇಲ್ಲ. ಆ ಮಟ್ಟಕ್ಕೆ ಬಂದ್ಬಿಟ್ಟೈತೆ. ರಾಜ್ಯ ರಾಜಕಾರಣಕ್ಕೆ ಕುಮಾರಸ್ವಾಮಿ ಬರ್ತಾವ್ರೆ, ಸ್ಪರ್ಧೆ ಮಾಡುವಂಥ ಇಚ್ಛೆ. ಒಂದು ನಿಮಿಷ, ರಾಜ್ಯ ರಾಜಕಾರಣಕ್ಕೆ ಯಾರು ಬರ್ಬೋದು. ಕುಮಾರಸ್ವಾಮಿ ಅವ್ರನ್ನ ಯಾಕೆ ವಿಶೇಷವಾಗಿ ಹೇಳ್ತಾರೆ? ವಿಶೇಷವಾಗಿ ಕುಮಾರಸ್ವಾಮಿ ಅವ್ರು ಇಲ್ಲೇ ಇದ್ದವರಲ್ವಾ, ರಾಜ್ಯ ರಾಜಕಾರಣದಲ್ಲಿ ಇದ್ದವರೇ ಮೇಲ್ಗಡೆ ಹೋಗಿರೋದು.
ನಾವ್ಯಾರಾದರೂ ಹೇಳಿದ್ವು ಹೋಗಿ ಅಂತ? ಇಲ್ಲೇ ವಿರೋಧ ಪಕ್ಷದ ನಾಯಕನಾಗಿ ಹೋರಾಟ ಮಾಡಿದ್ದಿದ್ರೆ ಇನ್ನೂ ಶಕ್ತಿ ಇರೋದಪ್ಪ ಕುಮಾರಸ್ವಾಮಿ ಅವ್ರಿಗೆ. ಅವ್ರಾಗ ಅವರೇ ಹೋಯ್ತಾರೆ ಮ್ಯಾಲ್ಕೆ, ಕೆಳಗೆ ಬರ್ತಾರೆ, ಮ್ಯಾಲ್ಕೆ ಹೋಯ್ತಾರೆ, ಕೆಳಗೆ ಬರ್ತಾರೆ ಒಂಥರ ಅವ್ರದ್ದು ಒಂಥರ. ನಮ್ಮ ಜನ ಪಾಪ ಅದಕ್ಕೆ ನಮ್ಮ ಅವ್ರಿಗೆಲ್ಲ ಹೋದ್ರು ಪಾಪ ನಮ್ಮ ಜನ ಸ್ಪಂದಿಸ್ತಾರಲ್ಲ. ಅದಕ್ಕೆ ರಾಮನಗರ ಕರ್ಮಭೂಮಿ ಅಂತ ಹೇಳ್ತಾ ಇದ್ದಾರೆ. ಯಾವಾಗ ಹೇಳೋರು ಕರ್ಮಭೂಮಿ ಹೇಳ್ತಾ ಇದ್ದಾರೆ, ಕರ್ಮಭೂಮಿ ಇದು ಹುಡ್ದಾಗಿಂದನೂ ಹೇಳ್ತಾರೆ ರಾಮನಗರ ಕರ್ಮಭೂಮಿ ಇವತ್ತೇನೋ ಅಷ್ಟೇ. ಹಾಗಾಗಿ ನಾನು ಬರ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಬರಲಿ ಒಳ್ಳೆ ನೋಡ್ರಿ, ಆಕಾಶ ನೋಡೋಕೆ ನುಗ್ಗುಡ್ಲೇನ್ರಿ. ಚುನಾವಣೆ ಇದು, ಯಾರು ಎಲ್ಲಿ ಬೇಕಾದ್ರೂ ಸ್ಪರ್ಧೆ ಮಾಡ್ಬೋದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಎಲ್ಲಿ ಬೇಕಾದ್ರೂ ಸ್ಪರ್ಧೆ ಮಾಡ್ಬೋದು. ರಾಮನಗರಕ್ಕೆ ಈಗಿನ ಶಾಸಕರು ಕಾಣಿಕೆ ಏನು, ಅವ್ರ ಕಾಣಿಕೆ ಏನು ಅಂತಕ್ಕಂಥ ಜನ ಚರ್ಚೆ ಮಾಡ್ತಾರೆ ಬಿಡಿ ಮುಂದಿನ ದಿವಸದಲ್ಲಿ. ಇವರು ಮುಸ್ಲಿಂ ಶಾಸಕರಾದರೂ ಕೂಡ ಅವರು DK ಶಿವಕುಮಾರ್ ಅವ್ರ ಮೇಲೆ ಒತ್ತಾಯ ಹಾಕಿ ಏನೇನು ಕೆಲಸ ಮಾಡ್ತಾವ್ರೆ ಅಂತೇಳಿ ನೀವೇ ಎಲ್ಲ ನೋಡ್ತಾ ಇದ್ದೀರಲ್ಲ, ಎಷ್ಟು ಕೆಲಸ ನಡೀತಾ ಇದೆ ರಾಮನಗರದಲ್ಲಿ ಅಂತೇಳಿ. ನೀರಾವರಿ ವಿಚಾರದಿಂದ ಹಿಡಿದು, ರಸ್ತೆಗಳ ವಿಚಾರದಿಂದ, ಟೌನ್ ಅಭಿವೃದ್ಧಿ ವಿಚಾರದಿಂದ ಹಿಡಿದು ಯಾವ ರೀತಿ ಹಿಂದೆ ಅವರೆಲ್ಲ ಮಾಡ್ಬೋದಾಗಿತ್ತಲ್ಲ. ಅವರೇ 20 ವರ್ಷ ನಿರಂತರವಾಗಿ ಮುಖ್ಯಮಂತ್ರಿ ಆಗಿದ್ದರು, ವಿರೋಧ ಪಕ್ಷದ ನಾಯಕರಾಗಿದ್ದರು, ಎಲ್ಲರೂ ಇದ್ರಲ್ಲ, ಮಾಡ್ಬೋದಾಗಿತ್ತಲ್ಲ. ನೋಡಿದ್ದೀರ ರಾಮನಗರ ಸ್ಥಿತಿಗತಿ ಏನೈತೆ ಅಂತ? ಹೊರಗಡೆ ಹೋಗಿದ್ರೆ ಟೌನಲ್ಲಿ ಓಡಾಡಿದ್ದೀರ ನೀವು ಟೌನಲ್ಲಿ? ರಸ್ತೆಗಳೆಲ್ಲ ಅವತ್ತು ಅವರೇ ಮಾಡಿದರೆ ಇವರೇ ಕೆಲಸ ಮಾಡ್ತಕ್ಕಂಥ ಅವಶ್ಯಕತೆ ಇರಲಿಲ್ವಲ್ಲ. ಈ ಎಲೆಕ್ಷನ್ ಇದು ಯಾರು ಬೇಕಾದ್ರೆ ನಿಂತ್ಕೋಬೋದು. ಈಗ ನಮ್ಮ ಮೇಲೆ ರಾಹುಲ್ ಗಾಂಧಿ ಬಂದು ನಿಂತ್ಕೊತೀವಿ ಅಂತಂದ್ರೆ ನಾವು ಬಿಡ್ಕೊಂಡ್ಬಿಡ್ತೀವಿ. ರಾಹುಲ್ ಗಾಂಧಿ ಮೇಲೆ ನಾವು ನಿಂತ್ಕೊತೀವಪ್ಪ. ನಾವು ನಮ್ಮ ಕರ್ಮಭೂಮಿ, ಇದು ನಮ್ಮ ಕರ್ಮಭೂಮಿ, ನಾವು ಹುಟ್ಟಿದ್ದೀವಿ, ನಾವು ಬೆಳೆದಿದ್ದು, ನಾವು ಇಲ್ಲಿ ಹೊಡೆದಾಡ್ತೀವಿ. ಈ ಜನ ಓಟ್ ಹಾಕೋದು ಬಿಡೋ ಜನಕ್ಕೆ ಸೇರಿದ್ದು. ಆದರೆ ಬಿಟ್ಟು ಓಡೋಗೋ ಪ್ರಶ್ನೆ ಬರಲ್ಲ. ನಾವು ಬೇರೆ ಊರಿಗೆ ಓಡೋಗೋದು, ಪುನಃ ಈ ಊರಿಗೆ ಓಡಿ ಬರೋದು ಪ್ರಶ್ನೆ ಇಲ್ಲ. ಇದ್ಮೇಲೆ ಒಂದೇ ಕಡೆ ಇರಬೇಕು. ಮಂಡಿಗೆ ಯಾರು ಹೋಗಿ ಅಂತ ಹೇಳಿದವ್ರು ಅವ್ರನ್ನ? ಚನ್ನಪಟ್ಟಣಕ್ಕೆ ಹೋಗಿ ಅಂತ ಯಾರು ಹೇಳಿದವರು ಅವ್ರನ್ನ? ಚನ್ನಪಟ್ಟಣಕ್ಕೆ ನಿಂತ್ಕೊಳ್ಳೋಕೆ ಯಾರು ಹೇಳಿದವರು? ಕರ್ಮಭೂಮಿ ರಾಮನಗರದಲ್ಲಿ ನಿಂತ್ಕೊಂಡು ಸವಸ್ಬೇಕಾಯ್ತಾ ಕರ್ಮನ? ಅಲ್ಲಿಗೆ ಹೋಗ್ಬೇಕಾಯ್ತು. ಚನ್ನಪಟ್ಟಣಕ್ಕೆ ಹೋದ್ರು, ಚನ್ನಪಟ್ಟಣ ಬಿಟ್ಟರು, ಮಂಡ್ಯಕ್ಕೆ ಹೋದ್ರು, ಮಂಡ್ಯ ಬಿಟ್ಟರು, ಪುನಃ ರಾಮನಗರಕ್ಕೆ ಬರ್ತಾರೆ. ಒಂಥರ ನಮ್ಮನ್ನೆಲ್ಲ ಜನಗಳನ್ನ ಬಫೂನ್ ಮಾಡ್ಕೊಂಬಿಟ್ಟವ್ರೆ ಕುಮಾರಣ್ಣ. ನಾನು ಹೆಂಗೆ ಹೋದ್ರು ಓಟ್ ಹಾಕ್ತಾರೆ ಅಂತ ಅವರು. ಒಂಥರ ನಾವೆಲ್ಲ ಬಫೂನ್ ಇದ್ದಂಗೆ ಕುಮಾರಣ್ಣಗೆ, ನಮ್ಮ ಜನಗಳೆಲ್ಲ ಬಫೂನ್ಗಳಿದ್ದಂಗೆ. ಈ ಸರಿ ಅದಕ್ಕೆ ಪಲ್ಸಲ್ವಾ? ಅದು ಅದು ಪರದೆ ಮೇಲೆ ಬರ್ತದೆ. ಅದು ಹೇಳೋಕ್ಕಾಗಲ್ಲ ನಾವು ಪೊಲಿಸ್ತದೋ ಇಲ್ವೋ ಅಂತೇಳಿ. ಪರದೆ ಮೇಲೆ ಬರ್ತದೆ, ಅದನ್ನು ನಾವೀಗ ಹೇಳೋಕ್ಕಾಗಲ್ಲ. ಸರ್, ಇದು ಕರ್ಲಹಳ್ಳಿ ಗೇಟ್ ಇದೆ, ಕರ್ಲಹಳ್ಳಿ ಗೇಟಿಂದ ಗವಿನಾಮ ಇಲ್ಲ, ಇದು ಅಪ್ಗ್ರೇಡೇಷನ್ಗೆ ನಾನು ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೀವಿ. ರೋಡು PWD ರೋಡ್ ಆಗಬೇಕು. ನೋಡಿ, ಇಲ್ಲಿಂದ ನಾವೇನು ಈ ಸತ್ತೆಕಟ್ಟೆಯಿಂದ ಈಚೆಗೆ ಮಾತ್ರ PWD ರಸ್ತೆ ಇದು. ಗವಿನಾಮಂಗಲದಿಂದ ಈಚೆಗೆ ಗವಿನಾಮಂಗಲದಲ್ಲೂ ಪೂರ ಇಲ್ಲ. ಅದು ಹಳ್ಳಿಮರದಿಂದ ಈಚೆಗೆ ಮಾತ್ರ ಅದು PWD ರಸ್ತೆ. ಅಲ್ಲಿಂದ ಆಚೆಗೆ RDPR ರಸ್ತೆ. ಅದನ್ನು ಈಗ ಅಪ್ಗ್ರೇಡೇಷನ್ ಮಾಡಿಕೊಡಿ ಅಂತೇಳಿ ಸರ್ಕಾರಕ್ಕೆ ಪ್ರಸ್ತಾವನೆ. ಬಹುಶಃ ಈ ಬಡ್ಜೆಟ್ ಆದಮೇಲೆ ಅಪ್ಗ್ರೇಡ್ ಮಾಡ್ತಾರೆ. ಸ್ವಲ್ಪ ವೈಡ್ನಿಂಗ್ ಕೂಡ ಆಗಬೇಕಲ್ಲಿ. ಈಗ ಗವಿನಾಮಂಗಲ ಊರೊಳಗಡೆ ಓಡಾಡೋಕ್ಕಾಗಲ್ಲ, ನೋಡಿದ್ದೀರಾ? ಅದನ್ನು ಕೂಡ ಅಗಲ ಮಾಡಬೇಕು, ಅಗಲೀಕರಣ ಆಗಬೇಕು. ಆಮೇಲೆ ಇನ್ನೊಂದು ಅಲ್ಲೊಂದು ದೇವಸ್ಥಾನ ಕಟ್ಟೋನು ನಮ್ಮ ಇವನು ಚಿಕ್ಕಣ್ಣ, ಅದು ಯಾವುದು? ನಂಜೈನಪಾಳ್ಯ. ಅಲ್ಲಿ ಇದು ಆಕ್ಸಿಡೆಂಟ್ ಝೋನು. ಯಾರು ನಿಮಗೂ ಏಟಾಯ್ತು ಬಿದ್ದಿದೆಯಲ್ವಾ? ಅಲ್ಲೊಂದು ಆಕ್ಸಿಡೆಂಟ್ ಝೋನು. ಅಲ್ಲಿ ತಿರುವು ಕೂಡ ಸರಿ ಇಲ್ಲ. ಅದನ್ನ ಸ್ಟ್ರೈಟ್ ಮಾಡಬೇಕು ಅಂತೇಳಿ ಅದನ್ನು ಕೂಡ ಪ್ರಸ್ತಾವನೆ ರೆಡಿ ಮಾಡ್ಕೊಂಡಿದ್ದೀವಿ. ಅಲ್ಲಿ ಸಾಕಷ್ಟು ಜನ ಆಕ್ಸಿಡೆಂಟ್ಗಳಾಗಿ ಬಿದ್ದಿರ್ತಕ್ಕಂಥ ಉದಾಹರಣೆಗಳು ಕೂಡ ಇದೆ. ಆಮೇಲೆ ರೋಡ್ ಅಗಲ ಆಗಬೇಕು. ಗವಿನಾಮಂಗಲದವ್ರಿಗೆ ಸೂಕ್ಷ್ಮವಾಗಿ ಹೇಳಿದ್ದೀವಿ, ನೋಡಪ್ಪ ರೆಡಿ ಆಗಿರಿ, ಯಾವಾಗ ಹೊಡಿತಾರೆ ಅಂತ ಗೊತ್ತಿಲ್ಲ, ಮನೆಗಳನ್ನ ಅಗಲ ಆಯ್ತದೆ, ಅಗಲ ಆಗ್ತಕ್ಕಂಥದ್ದು ಗ್ಯಾರಂಟಿ ಅಂತ ಹೇಳಿ. ನಾನೇ ಯಾವ ಥರ ಒಂದು ಕಾರಲ್ಲಿ ಹೋಗ್ಬಿಟ್ರೆ ಇನ್ನೊಂದು ಬಸ್ ಬಂದ್ಬಿಟ್ರೆ ಆ ಕಡೆ ಪಾಸ್ ಹಾಕಾಗಲ್ಲ. ನಾವು ಆ ಪರಿಸ್ಥಿತಿಯಲ್ಲಿ ನಾವು ನೋಡ್ತಾ ಇದ್ದೀವಿ. ಅದನ್ನೆಲ್ಲ ಮಾಡ್ತೀವಿ. ನೋಡೋಣ, ನಮಗೆಲ್ಲ ಒಂದು ದೊಡ್ಡ ಆಸೆ, ನಮ್ಮವ್ರು ಮುಖ್ಯಮಂತ್ರಿ ಆಯ್ತಾರೆ ಅಂತ ಆದ್ಮೇಲೆ ಮಾಡ್ತೀವಿ.